ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ನಿಮಗೆ ಇವತ್ತು ಕಡುಬು ಮಾಡುವುದು ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ. ನೋಡಿ, ನಾನು 5 ಗಂಟೆ ಕಾಲವರೆಗೂ ನಾನು ಅಕ್ಕಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಈಗ ಅದನ್ನು ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ. ನೋಡ್ಬೋದು ಇಲ್ಲಿ ನೀವು. ನೋಡಿ, ಇದನ್ನು ಚೆನ್ನಾಗಿ ತೊಳಿಬೇಕು. ಒಂದು 4-5 ಸರ್ತಿ ಆದರೂ ಇದನ್ನು ಚೆನ್ನಾಗಿ ತೊಳಿಬೇಕು. ನೋಡಿ, ಇದನ್ನು ನಾನು ತೊಳಿತಾ ಇದ್ದೇನೆ. ನೋಡ್ಬೋದು ಇಲ್ಲಿ ನೀವು. ನೋಡಿ, ಇದೀಗ ತೊಳೆದಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಹಾಗೆ ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದ್ದೇನೆ ನಾನು ಇದಕ್ಕೆ. ಹಾಗೆ ಈಗ ಗ್ರೈಂಡ್ ಮಾಡುವ ಇದನ್ನು ನಾವು. ನೋಡ್ಬೋದು ಇಲ್ಲಿ ಇದೀಗ ಆಗಿದೆ ನೋಡಿ. ಜಾಸ್ತಿ ಗ್ರೈಂಡ್ ಆಗಬೇಕಾಗಿಲ್ಲ. ನೋಡಿ, ನೀವು ನೋಡ್ಬೋದು ಇಲ್ಲಿ ಹೀಗಾಗಿದೆ. ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಅಕ್ಕಿಗೆ ಸ್ವಲ್ಪ ಅನ್ನವನ್ನು ಹಾಕ್ತೇನೆ. ಇದು ಯಾಕೆ ಹಾಕೋದಂತ ಹೇಳಿದರೆ, ಸ್ವಲ್ಪ ಕಡುಬು ಸ್ಮೂತಾಗಿ ಬರಲಿ ಅಂತ ಹೇಳಿ. ಇಲ್ಲದಿದ್ದರೆ ಗಟ್ಟಿ ಆಗ್ತದೆ ಕಡುಬು. ಹಾಗೆ ಸ್ವಲ್ಪ ನೀರು ಹಾಕಿ ಹೀಗಾಗಿದೆ ನೋಡಿ. ಗ್ರೈಂಡ್ ಮಾಡಿ ಆಯಿತು. ಈಗ ನೋಡಿ, ನಾನು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೇನೆ. ಈಗ ನಾನು ಗ್ರೈಂಡ್ ಮಾಡಿದ್ದನ್ನು ಈಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೇನೆ. ಇದೀಗ ಗಟ್ಟಿಯಾಗಬೇಕು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಅಂದರೆ ಕಡುಬು ಮಾಡಲಿಕ್ಕೆ ಬರಬೇಕು. ಸೊ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಇದಕ್ಕೆ ಬೇಕಾದರೆ ತೆಂಗಿನಕಾಯಿ ಕೂಡ ಹಾಕ್ಬೋದು, ಚೆನ್ನಾಗಿ ಟೇಸ್ಟ್ ಬರ್ತದೆ. ನಾನು ಮಾತ್ರ ಇದಕ್ಕೆ ಹಾಕಲಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಆಗಬೇಕಿದು. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಒಂದು ಪ್ಯಾನನ್ನು ತೆಕ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಹಾಗೆ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಉರ್ದು ದಾಲ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಹಾಕ್ತೇನೆ. ಇದು ಚೆನ್ನಾಗಿ ಕೆಂಪಗೆ ಆಗಬೇಕು. ತುಂಬ ಟೇಸ್ಟಿ ಆಗ್ತದೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೀವು ಕೂಡ. ನೋಡಿ, ಚೆನ್ನಾಗಿ ಇದು ಕೆಂಪಗೆ ಆಗಬೇಕು. ನೋಡಿ, ಇದೀಗ ಆಗಿದೆ ನೋಡಿ. ನಾನೀಗ ಇದಕ್ಕೆ ಹಾಕ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ತುಂಬ ಟೇಸ್ಟಿಯಾಗಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ನೀವು ಮನೆಯಲ್ಲಿ ಈ ಥರ. ನೋಡಿ, ಈಗ ನಾನು ನೀರನ್ನು ಇಡ್ತಿದ್ದೇನೆ. ಈಗ ಇದು ನೀರು ಕುದಿ ಬರಬೇಕು. ನೋಡಿ, ಈಗ ನಾನು ಕಡುಬು ಮಾಡ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಬೋದು. ನಾನು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ. ನೋಡಿ, ಈ ಥರ ಮಾಡಿದ್ದೇನೆ ನಾನು. ಸೊ
ಸೊ ನೀವು ಕಡುಬನ್ನು ಸಾಂಬಾರು ಜೊತೆ, ಫಿಶ್ ಕರಿ ಜೊತೆ, ಚಿಕನ್ ಜೊತೆ ಎಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಆಗ್ತದೆ. ಬ್ರೇಕ್ಫಾಸ್ಟಿಗಂತೂ ಇದು ಬೆಳಿಗ್ಗೆ ಎಲ್ಲ ತುಂಬ ಒಳ್ಳೆಯದು. ನೋಡಿ ಆಲ್ಮೋಸ್ಟ್ ಇದಾಗಿದೆ, ಮಾಡಿಟ್ಟಿದ್ದೇನೆ. ಈಗ 1 ಗಂಟೆಯವರೆಗೂ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ಇದೀಗ ಆಗಿದೆ ನೋಡಿ ಪುಂಡಿ ಕಡುಬು. ತುಳುವಲ್ಲಿ ಇದನ್ನು ಪುಂಡಿ ಅಂತ ಹೇಳ್ತಾರೆ. ನೋಡಿ ಕಡುಬು ಈಗ ಆಗಿದೆ ಇದು. ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.